ಮೊದಲನೆಯದಾಗಿ, ನೀವು ನಿಜವಾಗಿ ಪ್ರೀತಿಸುವವರ ಮೇಲೆ ಕೋಪ ಮಾಡಿಕೊಳ್ಳುವುದು ಅಸಾಧ್ಯ. ಒಂದು ವೇಳೆ ನಿಮ್ಮ ಕೋಪ 3 ದಿನಗಳಿಗಿಂತ ಹೆಚ್ಚು ಕಾಲ ಇದ್ದರೆ ನೀವು ಅವರನ್ನು ಪ್ರೀತಿಸುತ್ತಿಲ್ಲ ಎಂದರ್ಥ. ಎರಡನೆಯದಾಗಿ, ಸಮೀಕ್ಷೆಯ ಪ್ರಕಾರ 52% ಮಹಿಳೆಯರು ತಮ್ಮ ಪತಿ ನಮ್ಮ ಸಂಗಾತಿಯಲ್ಲ ಎಂದು ಹೇಳುತ್ತಾರೆ. ಮೂರನೆಯದಾಗಿ, ಪ್ರೀತಿಯು ಯಾರೊಬ್ಬರೂ ಕದಿಯಲಾಗದ ನೆನಪುಗಳನ್ನು ಕೊಡಬಹುದು ಮತ್ತು ಯಾರು ಗುಣಪಡಿಸಲಾಗದ ನೋವನ್ನು ಸಹ ಮಾಡಬಹುದು. ನಾಲ್ಕನೆಯದಾಗಿ, ಅಧ್ಯಯನದ ಪ್ರಕಾರ ಒಬ್ಬ ಪುರುಷನು ತನ್ನನ್ನು ಎಷ್ಟು ಇಷ್ಟಪಡುತ್ತಾನೆ ಎಂಬುದರ ಬಗ್ಗೆ ಗೊಂದಲ ಇದ್ದಾಗ ಮಹಿಳೆಯು ಇನ್ನೂ ಹೆಚ್ಚು ಆಕರ್ಷಿತಳಾಗುತ್ತಾಳೆ. ಐದನೆಯದಾಗಿ, ನೀವು ನಿಮ್ಮನ್ನು ಯಾರಾದರೂ ಪ್ರೀತಿಸುತ್ತಿದ್ದಾರಾ ಎಂದು ತಿಳಿಯಲು ಬಯಸಿದರೆ ಅವನ ಕಣ್ಣುಗಳನ್ನು ನೋಡಿ. ನಾವು ಪ್ರೀತಿಯಲ್ಲಿರುವ ಕಣ್ಣಿನ ಗುಡ್ಡೆ 45% ನಷ್ಟು ವಿಸ್ತಾರಗೊಳ್ಳುತ್ತದೆ. ಆರನೇದಾಗಿ, ಮಿಮಿಕ್ರಿ ಎನ್ನುವುದು ಆಕರ್ಷಣೆಯ ಸಂಕೇತವಾಗಿದ್ದು ನಾವು ಆಕರ್ಷಿತರಾದ ಜನರ ಸ್ಟೈಲನ್ನು ಅನುಕರಿಸುತ್ತೇವೆ ಎಂಬುದನ್ನು ತೋರಿಸುತ್ತದೆ. ಏಳನೆಯದಾಗಿ, ನೀವು ಯಾರಿಗಾದರೂ ನಿಜವಾಗಿಯೂ ಆಪ್ತರಾದಾಗ ಅವರು ಕಳುಹಿಸಿದ ಟೆಕ್ಸ್ಟ್ಗಳನ್ನು ಓದುವಾಗ ಅವರ ಧ್ವನಿಯಲ್ಲೇ ಅದನ್ನು ಕೇಳಿದಂತಾಗುತ್ತದೆ. ಎಂಟನೆಯದಾಗಿ, ಮನೋವಿಜ್ಞಾನದ ಪ್ರಕಾರ ನೀವು ಪ್ರೀತಿಸಿದ ವ್ಯಕ್ತಿಯೊಂದಿಗೆ ಮತ್ತೆ ಕೇವಲ ಸ್ನೇಹಿತರಾಗಿರುವುದು ಅಸಾಧ್ಯ. ಒಂಬತ್ತನೆಯದಾಗಿ, ಜನರು ದೀರ್ಘಕಾಲದ ಸಂಬಂಧವನ್ನು ಬಯಸಿದರೆ ಸಾಮಾನ್ಯವಾಗಿ ಆಕರ್ಷಕ ದೇಹದ ಜೊತೆಗೆ ಆಕರ್ಷಕ ಮುಖವನ್ನು ಬಯಸುತ್ತಾರೆ. ಹತ್ತನೆಯದಾಗಿ, ಮನೋವಿಜ್ಞಾನ ಅಧ್ಯಯನದ ಆಧಾರದ ಮೇಲೆ ಒಬ್ಬರ ಮೇಲೆ ಕ್ರಶ್ ಆದರೆ ಅದು ಗರಿಷ್ಠ 4 ತಿಂಗಳು ಮಾತ್ರ ಇರುತ್ತದೆ. ಅದನ್ನು ಮೀರಿದರೆ ನೀವು ಈಗಲೇ ಅವರನ್ನು ಪ್ರೀತಿಸಲು ಶುರು ಮಾಡಿದ್ದೀರಿ ಎಂದು ಅರ್ಥ. 11ನೆಯದಾಗಿ, ದಿನಕ್ಕೆ ಕನಿಷ್ಠ 10 ನಿಮಿಷ ಜೊತೆಯಾಗಿ ನಗುತ್ತಾ ದಂಪತಿಗಳ ಸಂಬಂಧ ಹೆಚ್ಚು ಬಲವಾಗಿರುತ್ತದೆ. 12ನೆಯದಾಗಿ, ನೀವು ಪ್ರೀತಿಸುವವರ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡರೆ ಅದು ದೈಹಿಕ ನೋವು ಹಾಗೂ ಒತ್ತಡ ಭಯವನ್ನು ನಿವಾರಿಸಲು ಸಹಾಯ ಮಾಡುತ್ತದೆ. 13ನೆಯದಾಗಿ, ಒಬ್ಬ ಹುಡುಗ ನಿಜವಾಗಿಯೂ ಒಂದು ಹುಡುಗಿಯನ್ನು ಇಷ್ಟಪಟ್ಟಾಗ ಅವನ ಸ್ನೇಹಿತರಿಗೆ ಅವಳ ಬಗ್ಗೆ ಹೇಳದೇ ಇರಲು ಸಾಧ್ಯವೇ ಇಲ್ಲ. 14ನೆಯದಾಗಿ, ಒಂದು ಅಧ್ಯಯನದ ಪ್ರಕಾರ ನೀವು ಯಾವಾಗಲೂ ಒಬ್ಬ ವ್ಯಕ್ತಿಗೆ ಮೊದಲು ಸಂದೇಶ ಕಳುಹಿಸುವವರಾಗಿದ್ದರೆ ಆ ವ್ಯಕ್ತಿಯು 99% ನಿಮ್ಮ ಬಗ್ಗೆ ಆಸಕ್ತಿ ಹೊಂದಿರದೆ ಇರುವ ಅವಕಾಶವಿದೆ. 15ನೆಯದಾಗಿ, ಯಾರನ್ನಾದರೂ ಭೇಟಿಯಾದ 5 ಸೆಕೆಂಡ್ಗಳಲ್ಲಿ ಈ ಕೆಳಗಿನ ಆಧಾರದ ಮೇಲೆ ನೀವು ಅವರಿಗೆ ಶಾಶ್ವತವಾದ ಪ್ರಭಾವ ಬೀರುತ್ತೀರಿ. ನೀವು ಹೇಗೆ ಕಾಣುತ್ತೀರಿ, ನೀವು ಹೇಗೆ ಮಾತನಾಡುತ್ತೀರಿ, ನೀವು ಏನನ್ನು ಹೇಳುತ್ತೀರಿ. ಪ್ರೀತಿಯು ಯಾರೊಬ್ಬರೂ ಕದಿಯಲಾಗದ ನೆನಪುಗಳನ್ನು ಕೊಡಬಹುದು, ಹಾಗೆಯೇ ಯಾರೂ ಗುಣಪಡಿಸಲಾಗದ ನೋವನ್ನು ಸಹ ಮಾಡಬಹುದು. 17ನೆಯದಾಗಿ, ನೀವು ಯಾವ ವ್ಯಕ್ತಿಯ ಬಗ್ಗೆ ಹೆಚ್ಚು ಮಾತನಾಡುತ್ತೀರೋ ಆ ವ್ಯಕ್ತಿಯೊಂದಿಗೆ ಹೆಚ್ಚು ಪ್ರೀತಿಯಲ್ಲಿ ಬೀಳುತ್ತೀರಿ. 18ನೆಯದಾಗಿ, ಪ್ರೇಮಿಗಳು ಪರಸ್ಪರ ಕಣ್ಣುಗಳನ್ನು ನೋಡಿದಾಗ ಅವರ ಹೃದಯದ ಬಡಿತಗಳು ಸಹ ಏಕಕಾಲದಲ್ಲಿ ಬಡಿಯಲು ಶುರುವಾಗುತ್ತದೆ. 19ನೆಯದು, 20ರ ಹರೆಯದ ನಂತರದ ಪುರುಷರು ವಿಚ್ಛೇದನದ ನಂತರ ಮಹಿಳೆಯರಿಗಿಂತ ಹೆಚ್ಚು ಭಾವನಾತ್ಮಕ ನೋವನ್ನು ಅನುಭವಿಸುತ್ತಾರೆ. 20ನೆಯದು, 30 ನಿಮಿಷಗಳ ಸಂಭಾವನೆಯಲ್ಲಿಯೇ ಮಹಿಳೆಯರಿಗೆ ಆ ಪುರುಷರೊಂದಿಗೆ ದೀರ್ಘಾವಧಿಯ ಸಂಬಂಧವನ್ನು ಹೊಂದಬಹುದೇ ಅಥವಾ ಇಲ್ಲವೇ ಎಂಬುದು ತಿಳಿದು ಬಿಟ್ಟಿರುತ್ತದೆ. ಆತ್ಮೀಯ ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ವಿಷಯಗಳೊಂದಿಗೆ ಪುನಃ ಭೇಟಿಯಾಗೋಣ. ನಿಮ್ಮ ಮೂಲ್ಯ ಸಮಯ ನೀಡಿದ್ದಕ್ಕಾಗಿ ಧನ್ಯವಾದಗಳು.